ಏನು ಗೊಂಬಿಲ್ಲ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ವರ್ಷಿತ. ನೀವು ಚೆನ್ನಾಗಿದ್ರೆ ಯಾವಾಗ ಬಂದ್ರಿ? ನಾವು ನೆನ್ನೆಸ್ಲೆ ಬಂದಿದ್ವಿ. ನಾನು ನಾಳೆಗೆ ಹೋಗಿರಿ ಅಂತ ಅಮ್ಮ ಒಂದೊಂದಿನ ರಜಾ ಮಾಡ್ರಿ. ನಮ್ಮ ಅಮ್ಮ ಈಗ ಇಲ್ಲಿ ಬಂದರೆ ನಾವು ಒಂದಿನ ರಜಾ ಮಾಡ್ರಿ ಒಂದೊಂದಿನ ರಜಾ ಮಾಡ್ರಿ ಅಂತೇಳಿ ಒಂದಿನ ರಜಾ ಹಾಕಿಸ್ಬಿಡುತ್ತೆ. ಅದಕ್ಕೆ ಅತ್ತ ನಾಳೆಗೆ ಹೋಗೋಣ ಅಂತೇಳಿ ಸುಮ್ಮನೆ ಆದ್ವಿ. ಸುಮ್ಮನೆ ಬಂದಿದ್ವಿ. ಅಮ್ಮ ಹೇಳಿ ಕಳಿಸಿತ್ತು ಬೊರ್ರಮ್ಮ ಬೊರ್ರಮ್ಮ ಅಂಬದ ಓದ್ವಾರಲೆ ಬರಬೇಕಾಗಿತ್ತು. ಅದಕ್ಕೆ ಈ ವಾರಲೆ ಬಂದ್ವಿ. ಕುರಿ ಸಿಕ್ಕಿವೆ ನಮ್ಗೆ ಗೊಂಬೆಲ್ಲ. ಉರಿ ಯಾರು ದೊಡ್ಡಪ್ಪ? ಇವರವೇ ಕಣಮ್ಮ. ಕಳ್ದವೆ ಅಂತಿತ್ತು ಕುರಿ ಕಳ್ದವೆ ಅಂತಿತ್ತು ಗೊಂಬೆಲಮ್ಮ. ಅದಕ್ಕೆ ನಿಮ್ಮ ಹೊಲ್ದ ಕಡಿಕೆ ನಾನು ಬಂದಿದ್ವೆ ದೊಡ್ಡಪ್ಪ ಅಂತ ಬಂದಿತ್ತು. ಇಲ್ಲ ನಮ್ಮ ಹೊಲ್ದ ಕಡಿಕೆ ಎಲ್ಲೂ ಬಂದಿಲ್ಲ ಅಂತ ನಾನು ಯಾರ ಮಾಡ್ಕೊಂಡು ಹೋಗ್ಯಾರ ಕಣಮ್ಮ. ಏನು ಮಾಡೋಣ ಬಿಡು ದೊಡ್ಡಪ್ಪ ಅಂತ ಹೋದ್ರು ಹೋಗುತ್ತೆ. ನಾವು ಯಾರ್ಯಾರನ್ನ ಕೇಳೀವಿ, ಇಲ್ಲ ನೋಡಿಲ್ಲ ನೋಡಿಲ್ಲ ಅಂದರು. ಯಾರಂತ ನೋಡಿಲ್ಲದ್ಮೇಲೆ ಇಂಥರಂತ ಯಾರನ್ನ ಹೇಳೋಕ್ಕಾಗುತ್ತೆ ದೊಡ್ಡಪ್ಪ? ಇಂಥವ್ರೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು? ನೋಡಿಲ್ಲ ಮೇಲೆ ಹೇಳೋಕ್ಕಾಗಲ್ಲ. ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಬಿಡು. ಯಾರು ಏನು ಅಂತ. ಅದಕ್ಕೆ ನೆನ್ನೆ ಇಂದಾನ ಮೊನ್ನೆಸಿಂದಲೂ ನಂಗೆ ಹೋದಾಗಿಂದಲೂ ಎಚ್ಚೆತ್ಕೊಂಡು ಸುಮ್ಮನೆ ಪಲ್ಲೆ ಮನಿಕೆ ಮತ್ತೆ ಅದಕ್ಕೆ ಆದ್ರೂ ಆಗುತ್ತೆ CC ಕ್ಯಾಮ್ರಾ ಹಾಕ್ಸು ಅಂತ ಹೇಳಿದ್ದೀನಿ. ಹಾಕ್ಸಿರೋದವ್ರಿಗೆ ಗೊತ್ತಾಗ್ಬಾರ್ದು. ಒಂದೆರಡು ದಿನ ಮರೆ ಬಿಟ್ಟು CC ಕ್ಯಾಮ್ರಾ ಹಾಕ್ಸಿ ಆಮೇಲೆ ಕಂಡುಹಿಡಿಬೇಕು. ಆಮೇಲೆ ಸಿಗೇ ಬೀಳ್ತಾರೆ. ಇವಾಗ ಇಂಥವ್ರೆ ಅಂತ ಗೊತ್ತಾಗಲ್ಲ. ಇವಾಗ ಸುಳ್ಳು ಸಿಗಲ್ಲ. ರಾತ್ರಿ ಹೊತ್ತು ಮಾಡಿರೋ ಕೆಲಸನ ಯಾರಂತ ಕಂಡುಹಿಡಿಯೋಕ್ಕಾಗುತ್ತೆ ಹೇಳು? ಇಂಥವ್ರೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು ವರ್ಷಿತ? CC ಕ್ಯಾಮ್ರಾ ಹಾಕಿಸ್ರಿ, ಒಂದು ಫಿಟ್ ಮಾಡಿಸ್ರಿ. ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಿಲ್ಲಂಗೆ ನೋಡ್ಕೊಳ್ರಿ. ನೋಡ್ಕೊಂಡು ಸಿಗೆ ಬೀಳ್ತಾರೆ ಅವಾಗ. ಇನ್ನು ಇವಾಗಲೇ ಹಾಕಿಸ್ಬಿಟ್ರಿ. ಹಿಂದ್ಗುಂಟೆಲ್ಲ ಹಾಕ್ಸಿ ನೋಡಿ, ಇವಾಗ ಕಳ್ತನಾಗೆ ಅಂತ ಹಾಕ್ಸಿ ಅಂತ ತಿರುಗಿ ಬರಲ್ಲ ಅವರು. ಒಂದೆರಡು ದಿನ ಮರೆ ಬಿಟ್ಟು ಹಾಕಿಸ್ಬೇಕು. ಅದಕ್ಕೆ ನಮ್ಮ ಅಮ್ಮಣಿ ಹಂಗಂತ ಏಳೈತಲ್ಲಿ ಕಾಲೇಜ್ಗೆ ಹೋಗುತ್ತಲ್ಲ, ಅಲ್ಲಿ ಕೇಳ್ಕೊಂಬತ್ತೀನಿ ಅಂತೇಳಿ ಏಳೈತೆ. ಅದಕ್ಕೆ ಹಾಕ್ಸೋಣ ಅಂತ ಕುರಿಯಟಿ ತಕ್ಕ ಹಾಕ್ಸಿರೆ ಗೊತ್ತಾಗುತ್ತೆ. ಒಂದು ಎರಡೇನ ಹಾಕಿಸ್ಬೇಕು ಅಂತ ಏನೋ ಹೇಳ್ದಂಗಿತ್ತು. ನಮ್ಮ ಅಮ್ಮಣಿ ಹೇಳ್ತಿತ್ತು. ಅದಕ್ಕೆ ಎರಡು ಹಾಕ್ಸೋಣ ಅಂತ ಇದೀವಿ ಕಣಮ್ಮ. ಇನ್ನೇನು ಮಾಡೋಣ, ಹೊತ್ತು ಕೂರಿ ಸುಮ್ಮನೆ ಯಾರು ನಮ್ತ ಕೇಳೋಕ್ಕಾಗುತ್ತೆ? ಅದಕ್ಕೆ ನಮ್ಮ ಅಯ್ಯಪ್ಪ ನೀರು ಬಿಡತ್ತಂತ ಸುಮ್ಮನೆ ಆಯ್ತು. ನಾವು ಅದಕ್ಕೆ ಸುಮ್ಮನೆ ಆಗಿದ್ದೀವಿ. ಇನ್ನೊಂದು ಸತಿ ಕಳ್ಳರು ಬೀಳ್ತಾರೆ. ಅವಾಗ ಒಂದೆರಡು ದಿನ ಅಲ್ಲಿ ಮನೆ ಕೆಮ್ತೈತಿ ಇವಾಗ ಆಲೇನೆ. ಒಂದಿನ 2 ದಿನ ಇಲ್ಲಿ ಮನಿಕೆ ನೋಡ್ಬೇಕು. ಅಲ್ಲಿ CC ಕ್ಯಾಮ್ರಾದಾಗ ಅವ ಸಿಗೆ ಬೀಳ್ತಾರೆ. ಅವ ಸಿಗೆ ಬಿದ್ದಾಗ ಅವಾಗ ಇಳಿಯಕ್ಕೆ ಚೆನ್ನಾಗಿರುತ್ತೆ ಕಳ್ಳರನ್ನ. ಅದಕ್ಕೆ ಒಂದು 2 ದಿನ ನೋಡೋಣ ಅಂತೇಳಿ ಅದಕ್ಕೆ ಸುಮ್ಮನಾಗಿದ್ದೀವಿ. ಹೊಟ್ಟೆ ಜನ ಜಾಸ್ತಿ ಸಹಿಸ್ಕೊಂಬಲ್ಲ. ಏನು ಮಾಡೋದು ನೋಡಪ್ಪ, ಅಲ್ಲಿಂದ ಇಲ್ಲಿಗೆ ಬಂದು ಹೆಂಗೆ ಮಾಡ್ಕೊಂತ ಏನೋ ಯಾತ ಅಂತ ಸ್ವಲ್ಪ ಹೊಟ್ಟೆ ಉರಿ ಇರುತ್ತಲ್ಲ. ಕಷ್ಟಪಡ್ತಾರೆ ಕಣಮ್ಮ ಅವ್ರ ಪಾಪ. ಪಾಪ ಎಲ್ಲಿಂದೆಲ್ಲ ತಕ್ಕ ನಾನು ಇಲ್ಲಿ ಬಂದ ಆಗಿಂದ ನೋಡ್ತೀನಿ. ಪಾಪ ಮಾರಾಯ ಒಂದಿನ ಸಾಕಾತು ಅಂಬಲ್ಲ, ಮಳ್ಬಂತು ಅಂಬಲ್ಲ, ಶೆಣಕ್ಕಿಲ್ಲ ಅಂಬಲ್ಲ. ಬಿಡು, ಒಂದು ಏನಿಲ್ದಂಗೆ ಹೋಗ್ತಾನಲ್ಲ ಮಾರಾಯ. ಅದಕ್ಕೆ ಸಂತೋಷ ಪಡ್ಬೇಕು ಕಣಮ್ಮ. ಹಂಗೆ ಮತ್ತೆ ಅಯ್ಯೋ ನಮ್ಮ ಮರೆ ಸಹಿಸ್ಕೊಂಬ ಕಣಮ್ಮ. ಅಲ್ಲಿ ಹೋಗಿರೋಣ ಅಂದರೆ ಅವ್ರ ಅಣ್ಣ ತಮ್ಮಳು ಸಹಿಸ್ಕೊಂಬಲ್ಲ. ಒಳ್ಳೆಯರಲ್ಲ ಅಣ್ಣ ತಮ್ಮಳು. ಅದಕ್ಕೆ ಎಲ್ಲೇ ನೀವು ಅಲ್ಲಿದ್ದ ಮನೆ ಯಾಳು ನನ್ನ ಮಕ್ಕಳು ಎಲ್ಲೋದ್ರು ಅಣ್ಣ ತಮ್ಗಳದಮ್ಮ ತಾಯಿ. ಅಣ್ಣ ತಮ್ಳದು ಯಾವುದಾದ್ರು ಒಂದು ಗೊಬ್ಬಿಲ್ಲ ನೋಡು. ನಮ್ಮ ದೊಡ್ಡಪ್ಪನೂ ನಮ್ಮ ಅಪ್ಪಯ್ಯ ಜಗಳ ಮಾಡ್ಕೊಂಡಿಲ್ಲ. ಅಂತ ಅಣ್ಣ ತಮ್ಗಳು ಅಂದರೆ ಅಂತ ಅಣ್ಣ ತಮ್ಗಳು. ನಮ್ಮ ಅಪ್ಪನ ಕೊಟ್ಟು ಯಾವತ್ತೂ ನಮ್ಮ ದೊಡ್ಡಪ್ಪನ ಜಗಳ ಮಾಡ್ಕೊಂಡಿಲ್ಲ. ನಮ್ಮ ದೊಡ್ಡಪ್ಪನ ಕೊಟ್ಟು ನಮ್ಮ ಅಪ್ಪನೂ ಜಗಳ ಮಾಡ್ಕೊಂಡಿಲ್ಲ. ಏನಾರ ಸಿಟ್ಟಾದ್ರೂ ನಮ್ಮ ದೊಡ್ಡಪ್ಪ ಯಾತನ ಮಾತಾಡಿದ್ರೆ ಇನ್ನೂ ಚೆನ್ನಾಗಿ ಮಾತಾಡಾರು. ನಮ್ಮ ಅಪ್ಪಯ್ಯ ನಮ್ಮ ದೊಡ್ಡಪ್ಪ ಮಾತ್ರ ಯಾವತ್ತು ಹೆಂಗಸ್ರು ಎಷ್ಟನ ಒಯ್ದಾಡ್ಲಿ ಎಷ್ಟನ ಪರದಾಡ್ಲಿ, ಆದ್ರೇ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪಯ್ಯ ಮಾತ್ರ ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ ಬಿಡು. ಅವ್ರು ಹಂಗೆ ಇದ್ದಾರೆ. ಇವತ್ತು ನನ್ನ ತಮ್ಮ ಸೊತ್ತು ಸ್ವರ್ಗದಾಗ ಇದ್ದಾನೆ, ನೆನೆಸ್ಕೋಬೇಕು. ದೇವರು ಅವನ ಮುಂದೆ ಕರ್ಕೊಬಿಟ್ಟ. ಅವನಿದ್ದಿದ್ರೆ ಸೆಣಕ್ಕಿರ್ತಿತ್ತು. ನಾನೊಂದು ಮಾತು ಸಿಟ್ಟಾಗಿ ಬೈದ್ರು ನೀನೊಂದು ಸೆಣಕ್ಕೆ ಎಣ ಅಂತ ಮಾತಾಡ್ಸನ್ ಬೋಲ್ ಬೇಜಾರಾಗುತ್ತೆ ಕಣಮ್ಮ. ನನ್ನ ತಮ್ಮನ ನೆನೆಸ್ಕೊಬಿಟ್ರೆ ಈಗಲೂ ನನಗೆ ಬೇಜಾರಾಗುತ್ತೆ. ನಾವು ಯಾವತ್ತು ಹಿಂಗೆ ಮಾಡಿ ಇವಾಗಿನ ಕಾಲ ಹಿಂಗಿಲ್ಲ ಕಣಮ್ಮ, ಮೊದಲಿನಂಗಲ್ಲ. ಹೆಂಗಸ್ರು ಗುದ್ದಾಡೋರು. ಈಗ ಎಲ್ಲ ಹೆಂಗಸ್ರು ಮತ್ತೆ ಕೇಳೋದು. ನಾವು ಹೆಂಗಸ್ರು ಯಾತು ಕೇಳ್ತಿರ್ಲಿಲ್ಲ. ನೀವು ಹೆಂಗನ ಗುದ್ದಾಡ್ಕೆಂಬ್ಲಿ ಅಂತೇಳಿ ನಮ್ಮ ಶಾಂತಮ್ಮ ಬೋಲ್ ಗುದ್ದಾಡೋರು. ಬೆಳ್ಕರಿತಿಲ್ಲೋ ಬೈಗಾಗ್ತಿಲ್ಲೋ ಯಾರ ಮನೆಯ ಜಗಳ ಅಂದರೆ ಇವ್ರ ಮನೆಯಾಗೆ ಅಂಬರ್. ನೋಡಿದ್ದಲ್ಲ ನೀನು ಬತ್ತಿದ್ದಲ್ಲ ನೋಡಿದ್ದೆ. ನೋಡಿದ್ದೆ. ನಿಮ್ಮಂಗೆ ಯಾರು ಇರಲಿಲ್ಲ ಹೇಳ್ದಾಡಪ್ಪ. ಅಂದರೆ ಚೆನ್ನಾಗಿದ್ರಿ ಅಣ್ಣ ತಮ್ಗಳಿಬ್ರು. ಯಾತ ಹೇಳ್ತಾ ಐತಿ ಚಂದ್ರಣ್ಣ? ಗೊಂಬೆಲ 10 ಕುರಿ ಕಳ್ದಾವೆ ಅಂತ ಅಂದ್ಲು. ನೋಡಿ ಇಲ್ಲಿ ಬಂದಿರೋಕ್ಕೆ ಇಲ್ಲಿ ಜನ ಕಂಬ್ತಾರೆ. ಅಲ್ಲಿಗೆ ಹೋಗೋಣ ಅಂದರೆ ಅಲ್ಲಿ ನಮ್ಮ ಅಣ್ಣ ತಮ್ಗಳದ್ದು ಕಿರಿಕಿರಿ, ಅಲ್ಲಿರೋಕ್ಕಾಗಲ್ಲ ಅಂತ ಅಂದ್ಲು. ಅದಕ್ಕೆ ಅಣ್ಣ ತಮ್ಗಳು ಎಲ್ಲಿದ್ದಾವೆ ಇದ್ದಾವೇನೆ. ನಾನು ನಮ್ಮ ತಮ್ಮ ಹತ್ರ ಯಾವತ್ತು ಗುದ್ದಾಡಿಲ್ಲ ಅಂತ ಅಪ್ಪ ನೆನೆಸ್ಕೊಂತ ಐತೆ ದೊಡ್ಡಪ್ಪ. ಮತ್ತೆ ಚಂದ್ರಣ್ಣ ಇನ್ನೂ ನಿಮ್ಮಪ್ಪ ಯಾವತ್ತೂ ಗುದ್ದಾಡಿರಲಿ. ರಮೇಶಪ್ಪನೂ ಯಾವತ್ತೂ ಬಿಡು ಹೆಂಗಿದ್ರು. ರಾಮ ಲಕ್ಷ್ಮಣ ಕಣಮ್ಮ ಇವರು. ಊರಾಗೆಲ್ಲ ಹಂಗೆ ಅಂಬರು. ರಾಮ ಲಕ್ಷ್ಮಣ ಇವರಿಬ್ರು ಅಂಬರು. ಮತ್ತೆ ನಾನು ಅಷ್ಟೇ ಯಾವತ್ತೂ ನೋಡಿರಲಿಲ್ಲ ಇವರಿಬ್ರು ಜಗಳ ಮಾಡ್ಕೊಂಡಿರೋದು. ಅವಾಗ ಬಂದ್ರೂ ನಾನು ಅವಾಗ ನೋಡಿದ್ನಲ್ಲ, ಇಷ್ಟು ಜಗಳ ಮಾಡ್ಕೊಂತಿರ್ಲಿಲ್ಲ ಹೇಳು. ನನ್ನ ಮನೆಯಾಗಿದ್ದಾಗ ನಾಯಿನೂ ಗೊತ್ತಿರಲಿಲ್ಲ ಇವಳು ಮಾತಾಡ್ಸೋಕ್ಕೆ. ಈಗ ನನಗೆ ಎಲ್ಲರೂ ಬರ್ತಾರೆ. ಈಗ ಯಾರು ಮಾತಾಡಿಸ್ತಿರ್ಲಿಲ್ಲ ಅವಾಗ. ಇವಾಗ ನೋಡಿ ಎಲ್ಲ ಬರ್ತಾರೆ. ಇವಳು ಬೇರೆ ಒರೆಸಿ ಏನೋ ಹೇಳ್ತಾಳೆ ಈ ಅಪ್ಪನ ಹಂಗೇನೆ. ನಮ್ಮ ದೊಡ್ಡಪ್ಪ ನಾನು ಮಾತಾಡ್ಸೋದೇ ಇಲ್ಲ. ಮುಂದೆ ಬಂದರೂ ಮಾತಾಡ್ಸಲ್ಲ. ನನಗೆ ಹಂಗೆ ಸಿಟ್ಟಲ್ಲೇ ಬರುತ್ತೆ ಈ ಅಪ್ಪನ ನೋಡಿದೆ. ಅಲ್ಲ ನಾನೇನು ಈ ಅಪ್ಪಗೆ ಏನು ಮೋಸ ಮಾಡಿದ್ದೀನಿ ನಿಮಗೆ? ಏನು ಮುಂದೆ ಬಂದರೂ ಮಾತಾಡ್ಸಲ್ಲ. ನನ್ನ ತಮ್ಮ ದೇವ್ರು ಅಂತಾನು ಅಂತ ತಮ್ಮ ಯಾರಿಗೂ ಬಿಟ್ಟಲ್ಲ.
ಹಿಂದೆ ಇಲ್ಲ ಮುಂದೂ ಇಲ್ಲ, ನಮ್ದಾಗ ಯಾರು ಇಲ್ಲ ಅಂತಾರೆ. ಈ ಹುಡುಗರು ಇದಾವ ಇಲ್ಲ ಅವ ಕುಸ ಅವಿದ್ದಿದ್ದು ಬೇಡ. ನಮ್ಮ ವರ್ಷ ಅಂತೂ ಬಿಡತ್ತೆ 7 11. ನಾನು ಹೇಳ್ತಿದ್ದೆ ನೋಡರ, ನಾನು ನಿಮ್ಮ ಚಿಕ್ಕಪ್ಪ ನೋಡ್ರಲ್ಲ ಒಂದು ದಿವ್ಸಕ್ಕೂ ಯಾವತ್ತೂ ನಾವು ಜಗಳ ಮಾಡ್ಕೊಂಡಿಲ್ಲ ಅಂತ. ನನ್ನ ತಮ್ಮ ಇವತ್ತು ಮೇಲೆ ಇದೆ, ನಾನೇ ಹೋಗ್ಬೇಕಾಯ್ತು. ಅವನಿಗಿನ್ನ ಮುಂದೆ ನಾನೇ ಹೋಗ್ಬೇಕಾಯ್ತು. ಏನು ಮಾಡ್ತೀವಿ? ಸೆನಕ್ಕಿರನ್ ಕಣಮ್ಮ, ಸೆನಕ್ಕಾಗಲಿಲ್ಲ ಅಂದಿದ್ರೆ ಸೆನಕ್ಕೆ ಆಗನು ಏನು ಮಾಡ್ತೀಯ, ಸೆನಕ್ಕಿಲ್ದಂಗೆ ಆಗಿ 7 11 ಆಗ್ಬಿಡ್ತು. ನನಗಂತೂ ಅವತ್ತು ಬೇಡ. ದೊಡ್ಡಪ್ಪ ಅಲ್ಲೇ ಆಗೋಗಿರೋದು ಇನ್ನೇನಕ್ಕೆ. ನಮ್ಮಮ್ಮ ಏನೋ ಹಂಗೆ ನೆನೆಸ್ಕೊಂಡ್ರೆ ನಮ್ಮ ಅಪ್ಪನ ಏನೋ ನೆನೆಸ್ಕೊಬಿಟ್ರೆ ಒಂಥರ ಮಂಕ್ ಆಗ್ಬಿಡುತ್ತೆ, ಅದಕ್ಕೆ ನೆನೆಸ್ಕೊಂಬದೇ ಇಲ್ಲ. ಏನ್ ಮಾಡಕ್ಕಾಗಲ್ಲ ಚಂದ್ರಣ್ಣ, ಅವ್ರ ಆಯಾಸ ಅಲ್ಲಿಗಿತ್ತು ಅನ್ಸುತ್ತೆ. ಏನ್ ಮಾಡಕ್ಕಾವತ್ತು, ನಿನ್ಗೆ ಆಯಾಸ ಐತೆ, ದೇವ್ರು ಆಯಾಸ ಕೊಟ್ಟವನಿ, ಚೆನ್ನಾಗಿರು. ಅವಳು ಬಂದಿಟ್ಟು BP ಅದು ಇತ್ತೆ ಅವಳು. ಅಂದಿಟ್ಟು ಅವರು ಬೋಲು ಅವಾಗ ಅಂದ್ಬಿಟ್ರು. ಅಯ್ಯೋ ಶಾಂತಮ್ಮನು ರಮೇಶಪ್ಪ ಒಂದು ಅಯ್ಯಂದ್ರು. ಅಯ್ಯೋ ಇವ್ರು ನೀವು ಸಣ್ಣರಿದ್ರಿ ಕಣ ಮೂರ್ಸಿತ ಬೋಲ್ ಅಯ್ಯಂದ್ರು. ಏನು ಮಾಡೋಣ, ಹೆಂಗ ವಾಸ್ಮನೆ ಎಲ್ಲ ಕಟ್ಟಿ ವಾಸ್ಮನೆ ಬಂದ್ಮೇಲೆ ಅತ್ತ ಹಿಂಗಾತಿ ಏನು ಮಾಡೋಕ್ಕಾಗಲ್ಲ. ಯಾರೇನು ಹಿಡ್ಕೊಂಬದೇನಮ್ಮ, ಯಾರು ಹಿಡ್ಕೊಂಬೋದಲ್ಲ ಏನಿಲ್ಲಪ್ಪ. ಶಾಂತಮ್ಮ ಹಂಗೆ ಅಂತ ನೆನೆಸ್ಕೊಂಡು ಮುಂಕಾದಂಗೆ ಆಗ್ಬಿಡ್ತಾಳೆ. ನಾನು ಅದ್ರ ಕಂಡು ಅದು ಸುದ್ದಿನೇ ಮಾತಾಡಲ್ಲ. ಆತನ ಒಂದೀಟ ಹೇಳಿರ್ ಸಾಕು, ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಈಗ ಚಂದ್ರಣ್ಣ ಎತ್ತಂಗೇನೋ ನಾಳೆ ಮುಂದೆ ಹೊತ್ಬಿಟ್ರೆ ಅವಳು ತಳ್ಕೊಳೋ ಅಂತ. ಹೊತ್ತು ತಲೆನೋವು ಇಕ್ಕೆಮುತ್ತಿ, ಮೊದಲೇ ತಲೆನೋವು ಅಂತಾಳ ಅವಳು. ಹೊತ್ತು ತಲೆನೋವು ಇಕ್ಕೆಮುತ್ತಿ. ನಾಳೆ ಮುಂದೆ ಮಾತಾಡಲೇಬಾರ್ದು ವಿಷಯನ ಅಂತ ಕೂಕಂಡೆ ನೋಡ್ತೀನಿ. ದೇವ್ರು ಇಂಥದ್ದು ಮಾಡಬಾರ್ದು. ಸೆನಕ್ಕಿರೋರ್ನ ಸೆನಕ್ಕಿರಂಗೆ ಬಿಡ್ಬೇಕು. ಸೆನಕ್ಕಿರ್ಬೇಕು. ನಾವು ಯಾರಿಗಾನ ಗೊತ್ತಾಗ್ದಿಲ್ದಂಥ ಹುಡುಗರಿಗೆ ಹೇಳ್ಬೋದು, ನೋಡಲ್ಲ ನಾನು ನನ್ನ ತಮ್ಮ ವಯಸ್ಸೋದ್ರು ಹೆಂಗಿದ್ದೀವಿ ನೋಡಿ, ಮುಂದೆ ಯಾವಾಗಲೂ ಹಂಗಿದ್ವಿ ಹಿಂಗೆ ಇದ್ದೀವಿ ಅಂತ ಹೇಳ್ಬೋದು. ನಮ್ಮಂಥರನ್ನ ಸೆನಕ್ಕಿರೋರ್ನ ದೇವರು ಹಿಂಗೆ ಮಾಡಬಾರ್ದು, ಅಗ್ಲಿಸ್ಬಾರ್ದು. ನನ್ನ ತಮ್ಮನ್ನು ನನ್ನ ದೂರ ಮಾಡಿಬಿಟ್ಟ ದೇವ್ರು. ದೊಡ್ಡಪ್ಪ ಏನು ಮಾಡೋಕ್ಕಾಗಲ್ಲ. ಅವರು ಅಷ್ಟಕ್ಕೆ ಪಡ್ಕೊಂಬಂದಿದ್ರು ಅನಿಸುತ್ತೆ. ಮತ್ತೆ ಏನು ಮಾಡೋಕ್ಕಲ್ಲ, ನಾವು ಎಷ್ಟೋ ಪ್ರಯತ್ನ ಪಟ್ಟವಪ್ಪ. ಅಯ್ಯೋ ನಮ್ಮಪ್ಪ ಸತ್ತಾಗಂತೂ ಗೋಳು ಅಂದ್ರೆ ಗೋಳು ಬೇಡ. ನಮ್ಮ ದೊಡ್ಡಪ್ಪನೇ ಅರ್ಧ. ಯಪ್ಪ ಹೆಂಗೆ ಮಾಡೋದು, ಏನು ಮಾಡ್ತೇನ. ಅಯ್ಯೋ ಭಾಳ ಕಷ್ಟ ಕಣಪ್ಪೋ, ಜೀವನ ಭಾಳ ಕಷ್ಟ. ಮತ್ತೆ ಎಂಥದನಾಗಲಿ ಇವತ್ತು ಇದ್ದಿದ್ರೆ ಶಾಂತಮ್ಮನೂ ಒಂದಿಟ್ಟು ಧೈರ್ಯವಾಗಿರೋಣ. ಇವಾಗ ಆಗ್ಲಲ್ಲ ನಿಮ್ಮನ್ನ ಅತ್ತೆ ಹೇಳಿ ಕಳ್ಸೋದು ಬರ್ರಮ್ಮ ಅಂತ. ಹೆಂಗೆ ಇದ್ದಿದ್ರೆ ಮನೆಗೆ ಇಬ್ರು ಗಂಡ ಹೆಂಡ್ತಿ ಇರೋರು ಅಂತ. ಇರೋರಮ್ಮ ಏನು ಮಾಡ್ತೀಯ, ಹೆಂಗ ದೇವರು ದೂರ ಮಾಡಿಬಿಟ್ಟು ಚೆನ್ನಾಗಿರೋದು ನೋಡಿ ದೇವ್ರು ಸಹಿಸ್ಕೊಂಬಕ್ಕಾಗಲಿಲ್ಲ ಅನ್ಸುತ್ತೆ. ಮತ್ತು ಚೆನ್ನಾಗಿರೋರು ನೋಡಿ ಸಹಿಸ್ಕೊಂಬಲ್ಲ ದೇವರು. ನಾನು ನನ್ನ ತಮ್ಮ ಹಂಗೆ ಇದ್ವಿ. ಶಾಂತಮ್ಮನೂ ನನ್ನ ತಮ್ಮನೂ ಹಂಗೆ ಗಂಡ ಹೆಂಡ್ತಿಯಾಗಿ ಅವ್ರು ಒಂದು ದಿವ್ಸ ಕಿತ್ತಾಡ್ತಾರಲ್ಲ, ಜಗಳ ಮಾಡ್ಕೊಂಡಾರಲ್ಲ, ಏನಿಲ್ಲ ಅವರು ಹಂಗೆ ಇದ್ದರು. ಸೆನಕ್ಕಿರೋದು ನೋಡಿ ಕಿತ್ಕೊಬಿಟ್ಟ ಅವ್ನು ದೇವ್ರು. ನನ್ನ ತಮ್ಮನ್ನ ಮನೆಯಾಳ ದೇವ್ರ ಕೈ ಕಿತ್ಕೊಬಿಟ್ಟ. ನಾನು ನನ್ನ ತಮ್ಮ ಸೆನಕ್ಕಿರೋದು ನೋಡಿ ಸಹಿಸ್ಕೊಂಬಕ್ಕಾಗಿಲ್ಲ. ಏನು ಮಾಡ್ತೀನಿ, ನನ್ನ ತಮ್ಮನ ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ ನನಗಂತೂ. ಏನು ಮಾಡ, ನನ್ನ ತಡಿ ನೆನೆಸ್ಕೊಂಬ್ತಿರ್ತೀನಿ. ನಾನು ಹೊಲ್ತ ಕುತ್ಕೊಂಡಾಗ ಬೋರವನು ಹಿಂಗೆ ಮಾತಾಡ್ಸೋನು ಅಂತ ನಾನು ನೆನೆಸ್ಕೊಂಬ್ತಿರ್ತೀನಿ. ಏನು ಮಾಡ್ತೀಯ? ನನ್ನ ತಮ್ಮ ಅಂದ್ರೆ ನನಗೆ ಜೀವ, ನನ್ನ ತಮ್ಮ ಅಂದ್ರೆ ನನ್ನ ಪ್ರಾಣ. ಒಂದು ದಿವ್ಸಕ್ಕೂ ಯಾತಕ್ಕೂ ಜಗಳ ಆಡ್ತಾರಲ್ಲ, ಅವನು ನನಗೇನೋ ಒಂದು ನಾನು ಸಿಟ್ಟಾದ್ರೂ ಅವನು ಚೆನ್ನಾಗಿ ಬಂದು ಅಣ್ಣ ಅಂತ ಮಾತಾಡ್ಸೋನು, ಅವ್ನು ಸಿಟ್ಟಾದ್ರೂ ನಾನು ಇನ್ನು ತಡಿ ಹೋಗಿ ಮಾತಾಡಿಸ್ತಿದ್ದೆ. ಹಂಗಿದ್ವಿ ನಾವು. ನಮ್ಮ ಥರ ಯಾರಿರಲ್ಲ ಬಿಡಿ ಇವಾಗ. ನೋಡಿದ್ರಲ್ಲ ವೀಕ್ಷಕರೇ, ಚಂದ್ರನಯ್ಯ ತಮ್ಮನ ನೆನೆಸ್ಕೊಂಡು ಕಣ್ಣೀರು ಆಗ್ತಾಯಿತ್ತು. ನನ್ನ ತಮ್ಮ ಇದ್ದಿದ್ರೆ ನಾವು ಹೆಂಗಿರ್ತಿದ್ವಿ, ನನ್ನ ತಮ್ಮ ನಾನು ಒಂದಿಷ್ಟು ಜಗಳ ಮಾಡ್ಕೊಂಡಾರಲ್ಲ ಅಂತ ಹೇಳಿ. ಅಣ್ಣ ತಮ್ಮಗಳು ರಾಮಲಕ್ಷ್ಮಣ ಇದ್ದಂಗಿದ್ರು. ದೇವ್ರು ದೂರ ಮಾಡಿಬಿಟ್ಟ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲೇ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.